ಬಯಸಿದ್ದೆಲ್ಲ ಸಿಗುವಂತಿದ್ದರೆ ಬಯಕೆಗೆ ಬೆಲೆ ಇರುತ್ತಿರಲಿಲ್ಲ. ಅನ್ನಿಸಿದ್ದೆಲ್ಲ ಹೇಳುವಂತಿದ್ದರೆ ಮೌನಕ್ಕೆ ಅರ್ಥ ಇರುತ್ತಿರಲಿಲ್ಲ. ತಪ್ಪುಗಳೇ ಆಗದಿದ್ದರೆ ಹೊಸ ಪ್ರಯತ್ನ ಪಡುತ್ತಿರಲಿಲ್ಲ. ಕಣ್ಣೀರೇ ಬರುತ್ತಿದ್ದರೆ ನಗುವಿನ ಆನಂದ ತಿಳಿಯುತ್ತಿರಲಿಲ್ಲ. ಕಷ್ಟಗಳು ಎದುರಾಗದಿದ್ದರೆ ಜೀವನದ ಮೌಲ್ಯ ಗೊತ್ತಾಗುತ್ತಿರಲಿಲ್ಲ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳು ಬಾರದಂತೆ ಮಾಡಪ್ಪ ಎಂದು ಕೇಳಿದರೆ ಮೂರ್ತಿ ನಗುತ್ತಾ ಹೇಳಿತು, ನಿನಗೆ ಕಷ್ಟಗಳನ್ನು ಬಾರದಂತೆ ತಡೆಯುವ ಹಾಗಿದ್ದರೆ ನಾನ್ಯಾಕೆ ಅಷ್ಟು ಉಳಿಪೆಟ್ಟು ತಿಂದು ಸುಮ್ಮನೆ ಇರುತ್ತಿದ್ದೆ. ನೀನೇ ತಯಾರಿಸಿದ್ದೆ ನನ್ನ, ನೀನೇ ರೂಪ ಕೊಟ್ಟೆ, ನೀನೇ ಹೆಸರು ಕೊಟ್ಟೆ, ಮತ್ತೆ ಮೂರ್ಖನಂತೆ ಕೈ ಮುಗಿದು ಏಕೆ ನಿಂತೆ. ನನ್ನಲ್ಲಿ ಯಾವ ಶಕ್ತಿ ಮಂತ್ರ ಇಲ್ಲ. ಕಲ್ಲು ಮೂರ್ತಿ ಪೂಜಿಸುವುದು ಬಿಟ್ಟು ಮನುಷ್ಯರನ್ನು ಮನುಷ್ಯರಂತೆ ಪ್ರೀತಿಸಿ. ದೇವರು ನಿನಗೆ ಹೊಸ ಆರಂಭ ಕೊಟ್ಟಾಗ ಮತ್ತೆ ಹಳೆಯ ತಪ್ಪುಗಳನ್ನು ಮಾಡಬೇಡ. ನೀನು ಕಟ್ಟಿದ ಮನೆಯಲ್ಲಿ ನಿನಗೆ ಜಾಗವಿಲ್ಲ. ನೀ ಸತ್ತ ಮೇಲೆ ನಿನ್ನ ಜನರೇ ನಿನಗೆ ಮುಟ್ಟುವುದಿಲ್ಲ. ಅಂತಹದರಲ್ಲಿ ಜನನ, ಜೀವನ, ಮರಣ ಎಂಬ ಈ 3 ದಿನದ ಸಂತೆಯಲ್ಲಿ ಸ್ವಾರ್ಥ, ಅಹಂಕಾರ, ದೊಡ್ಡಸ್ತಿಕೆ ತೋರುವುದು ಅರ್ಥವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.